ಈ ಹೆಸರು ಬದಲಾವಣೆ ಪ್ರಸ್ತಾಪಕ್ಕೆ ವಿಪಕ್ಷಗಳ ಪ್ರತಿಕ್ರಿಯೆ ಹೇಗಿದೆ? ಅಶ್ವತ್ಥ ನಾರಾಯಣ್, ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದಾರೆ. ರಾಮನ ಹೆಸರೇ ಬದಲು ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಅಂತ. ತುಷ್ಟೀಕರಣ ಇದು. ದುಡ್ಡು ಜಾಸ್ತಿ ಸಿಗುತ್ತೆ ಅಂದ್ರೆ ಅಪ್ಪನ ಹೆಸರನ್ನು ಬದಲಾಯಿಸುವವರಿವರು. ಯಾವ ಕಾರಣಕ್ಕೂ ರಾಮನಗರದ ಹೆಸರು ಬದಲಾಯಿಸೋದಕ್ಕೆ ನಾವು ಬಿಡೋದಿಲ್ಲ, ಸ್ಥಳೀಯರ ಒಪ್ಪಿಗೆ ಕೂಡ ಇದಕ್ಕಿಲ್ಲ ಅಂದ್ರು. ಮುಂಚೆ ಶಂಷೀರಾಬಾದ್ ಆಗಿತ್ತು ಇದರ ಹೆಸರು, ಅದನ್ನ ಹನುಮಂತಯ್ಯನವರು ರಾಮನಗರ ಅಂತ ಮಾಡಿದ್ದಾರೆ. ದಕ್ಷಿಣದ ಅಯೋಧ್ಯೆ ಅಂತ ಕರೀತಾರೆ ಇದರ ಹೆಸರನ್ನು ಬದಲಾಯಿಸ್ತೀರಾ ನೀವು? ನಮ್ಮೆಲ್ಲ ರಾಮನಗರ ಜಿಲ್ಲೆಯ ಜನತೆ, ಇಡೀ ರಾಜ್ಯದ ಜನತೆಯ ಭಾವನೆಗೆ ವಿರುದ್ಧವಾಗಿದೆ. ಇವತ್ತೇನು ರಾಮನಗರ ಅಂತ ಈಗಾಗಲೇ ನಾಮಕರಣ ಆಗಿ ಹಲವಾರು ವರ್ಷ ಆಗಿದೆ. ಇವರ ಒಂದು ಇವತ್ತೇನು ಜಸ್ಟಿಫಿಕೇಶನ್, ಏನು ಕಾರಣಗಳು ಕೊಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಹಣ ಜಾಸ್ತಿ ಆಗುತ್ತೆ, ಹಣ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋವಂಥದ್ದನ್ನ ಕಾರಣ ಕೊಡ್ತಾ ಇದ್ದಾರೆ. ಯಾವ ಒಂದು ರಾಮನಗರ ಜಿಲ್ಲೆಗೆ ಏನನ್ನೂ ಅಭಿವೃದ್ಧಿಯನ್ನು ಮಾಡದೆ, ಕೆಂಗಲ್ ಹನುಮಂತಯ್ಯನವರ ಒಂದು ಅವಧಿಯಲ್ಲಿ ಶಂಷಾರಾಬಾದ್ ಅನ್ನುವಂಥ ಹೆಸರಿತ್ತು, ಅದರಿಂದ ರಾಮನಗರ ಅಂತ ನಾಮಕರಣ ಆಗಿ ಶ್ರೀರಾಮನವರು ರಾಮದೇವರ ಬೆಟ್ಟದಲ್ಲಿ ರಾಮ ದೇವಸ್ಥಾನವನ್ನು ದಕ್ಷಿಣ ಭಾರತದ ಅಯೋಧ್ಯ ಅನ್ನೋದನ್ನ ನಾಮಕರಣವನ್ನು ಮಾಡಿ ಬಹಳಷ್ಟು ಭಾವನಾತ್ಮಕವಾಗಿ ರಾಮನಗರ ಅಂತ ನಾಮಕರಣ ಆಗಿರುವಂಥದ್ದಿದೆ. ಮುಖ್ಯಮಂತ್ರಿಗಳಾದಂಥ ಒಂದು ಅವಧಿಯಲ್ಲಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಇದನ್ನು ರಾಮನಗರ ಜಿಲ್ಲೆಯಾಗಿ ನಿರ್ಮಾಣ ಆಯಿತು. ಇನ್ನೊಂದು ಕಡೆ ದೊಡ್ಡ ಸಾಧನೆ ಮಾಡಿದವರಾಗೆ ನಾಮಕರಣ ಮಾಡೋದೇ ದೊಡ್ಡ ಸಾಧನೆ ಇವ್ರದ್ದು. ತುಷ್ಟೀಕರಣದ ರಾಜಕಾರಣ. ಇಲ್ಲಿ ರಾಮ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ರಾಮನ ಹೆಸರು ಹೇಳೋದಕ್ಕೇನೆ ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವ್ರಿಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಇವರೇನು ಅಂದರೆ ಯಾರು ಬೇಕಾದ್ರೂ ಅಪ್ಪನ ಹೆಸರನ್ನು ಬದಲಾಯಿಸ್ಕೋತೀವಿ, ದುಡ್ಡು ಜಾಸ್ತಿ ಸಿಗುತ್ತೆ ಅಂದರೆ ಅಪ್ಪನ ಹೆಸರು ಬದಲಾಯಿಸ್ಕೋತೀವಿ ಅಂದಂಗೆ ಆಯ್ತದೆ. ಅಥವಾ ದುಡ್ಡು ಜಾಸ್ತಿ ಕೊಟ್ಟರೆ ನನ್ನ ಹೆಸರು ಬದಲಾಯಿಸ್ಕೋತೀನಿ, ನಾನು ಜೀಸಸ್ ಬಾಬಾ, ಮೊಹಮ್ಮದ್ ಬಾಬಾ, ಯಾವ ಬಾಬಾ ಬೇಕಾದ್ರೆ ಆಗ್ತೀನಿ ಅನ್ನೋಂಥ ರೀತಿಯಲ್ಲಿ ಇವತ್ತು ಹಣಕ್ಕೂ ಏನು ಬೇಕಾದ್ರೆ ಮಾಡ್ಕೋತೀನಿ ಅನ್ನೋಂಥ ಈ ಮನಸ್ಥಿತಿಯಲ್ಲಿ ಇವ್ರು ಮಾಡಕ್ಕೆ ಕೊಟ್ಟಿರೋದು. ಇವ್ರು ಏನು ಬೇಕಾದ್ರೆ ಮಾಡ್ಕೋಬೋದು, ಜನ ರೆಡಿ ಇಲ್ಲ. ರಾಮನಗರ ಹೆಸರು ಬದಲಾಯಿಸಲಿಕ್ಕೆ ಖಂಡಿತ ರಾಮನಗರ ಜಿಲ್ಲೆ ಮತ್ತು ಇಡೀ ಕರ್ನಾಟಕದ ಜನ, ಇಡೀ ಭಾರತದ ಜನನೂ ಇದಕ್ಕೆ ಒಪ್ಪಲ್ಲ. ನೋಡಿ, ಜನಶಕ್ತಿ ಮುಂದೆ ಇವ್ರು ಯಾರೇನಿದೆ, ಜನಶಕ್ತಿ, ಜನರ ಭಾವನೆ ಮುಂದೆ ಇಡೀ ಇವ್ರ ಸರ್ಕಾರನೇ ಅಲ್ಲಾಡೋಗೋಯ್ತದೆ ಅಷ್ಟೇ. ರಾಮನ ಹೆಸರಿನಲ್ಲಿ ಇವತ್ತು ಇಡೀ ದೇಶದಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡ್ಲಿಕ್ಕೆ ಅಡ್ಡ ಮಾಡಿದವ್ರೆ ಇಡೀ ಸರ್ಕಾರನೇ ಕಾಂಗ್ರೆಸ್ ಮನೆಗೆ ಹೋಗಿದೆ. ಜಿಲ್ಲೆಯಿಂದ ಎಲ್ಲರೂ ಕಾಲ್ ಮಾಡ್ತಿದ್ರು, ಏನು ಹಿಂಗೆ ಮಾಡಕ್ಕೆ ಕೊಟ್ಟವ್ರೆ, ನಾವು ಒಪ್ಪಲ್ಲ. ಇವತ್ತು ರಾಮನಗರ ಜಿಲ್ಲೆಯಲ್ಲೂ ಇವತ್ತು ಸಂಪೂರ್ಣ ಪ್ರತಿಭಟಿಸ್ಲಿಕ್ಕೆ ರೆಡಿಯಾಗಿದ್ದಾರೆ. ಇವ್ರು ಏನು ಪ್ರಯತ್ನ, ಕ್ಯಾಬಿನೆಟ್ ಜನ ಕೊಟ್ಟಿದ್ದ ಅಧಿಕಾರನೇ ತಾನೇ, ಇವ್ರು ಕ್ಯಾಬಿನೆಟ್ನಲ್ಲಿ ಕೂತ್ಕೊಳ್ಳೋಕ್ಕೆ ಕೊಟ್ಟಿರೋ ಜನನೇ ಅಧಿಕಾರ, ಅದು ಜನನೇ ಪಾಠ ಕಲಿಸ್ಲಿಕ್ಕೂ ರೆಡಿತಾರೆ. ನಾವು ರಾಜಕೀಯ ಪಕ್ಷವಾಗೂ ಜನರ ಭಾವನೆಯನ್ನು ಗೌರವಿಸುವಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.